ನಾನು ಸಮಾಜದ ಮಹರ್ಷಿ ವಾಲ್ಮೀಕಿ ಜನಾಂಗದ ಒಬ್ಬ ಪ್ರತಿನಿಧಿಯಾಗಿ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ. ನಾನೊಬ್ಬ ರಾಜಕಾರಣಿಯಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇಲ್ಲ. ಬಹಳ ನೋವಿನಿಂದ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯ ಬಂದು 1947 78 ವರ್ಷಗಳಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನ ನೀಡಿ 1950 76 ವರ್ಷಗಳಾಗಿದ್ದವು. ಎಲ್ಲ ರಾಜಕೀಯ ಪಕ್ಷಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ. ಆದರೆ ಇನ್ ರಿಯಾಲಿಟಿ ಆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ನಮ್ಮ ಹಕ್ಕುಗಳೇನಿದ್ದಾವೆ ಆ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ 78 ವರ್ಷಗಳ ನಂತರವೂ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಇದಕ್ಕೆ ಆ ಪಕ್ಷ ಈ ಪಕ್ಷ ಕಾರಣ ಅಂತ ಹೇಳೋದಿಲ್ಲ. ಎಲ್ಲ ರಾಜಕೀಯ ವ್ಯವಸ್ಥೆನಲ್ಲಿರುವಂತ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾರಣರಾಗ್ತಾ ಇದ್ದಾರೆ. ಸಂವಿಧಾನದ ಆರ್ಟಿಕಲ್ 341 ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ವಿತ್ ಅನ್ಟಚಬಿಲಿಟಿ ಇದ್ರೆ ಅವರು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳಿ ಆಗ್ತಾರೆ ಅಂತ ಹೇಳಿ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗೆ ಆರ್ಟಿಕಲ್ 342 ಅವರು ಅನ್ಟಚಬಲ್ ಅಲ್ಲ, ಆದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಅವರು ST ಆಗುತ್ತಾರೆ. 1950 SC ರಿಸರ್ವೇಶನ್ ಆರ್ಡರ್ 1950, ST ರಿಸರ್ವೇಶನ್ ಆರ್ಡರ್ 1950. SC ನಲ್ಲಿ 101 ಜಾತಿಗಳು SC ಅಂತೇಳಿ ಕ್ಲಾಸಿಫೈ ಆಗಿದ್ದಾವೆ. ST ನಲ್ಲಿ 51 ಜಾತಿಗಳು ಕ್ಲಾಸಿಫೈ ಆಗಿದ್ದಾವೆ. ಆದರೆ ಈ ಕ್ಲಾಸಿಫೈ ಆಗಿರುವಂತಹ ಜನಾಂಗ ಸುಮಾರು ರಾಜ್ಯದಲ್ಲಿ 1,25,00,000 ಜನ SCಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಜನ STಗಳಿದ್ದಾರೆ. ಹಾಗೆ ಆರ್ಟಿಕಲ್ 340 ಪ್ರಕಾರ ಯಾರು ಅನ್ಟಚಬಲ್ ಅಲ್ಲ, ಯಾರು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಆದರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತವ್ರನ್ನ ಹಿಂದುಳಿದವರು OBC ಅಂತೇಳಿ ಕ್ಲಾಸಿಫೈ ಮಾಡಿದ್ದಾರೆ. ಅವರು ಸುಮಾರು 2,25,00,000ಕ್ಕೂ ಹೆಚ್ಚಿದ್ದಾರೆ. ಆದರೆ ಈ ವರ್ಗವನ್ನ ಬಹುತೇಕರು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇವ್ರಿಗೂ ಹೇಗಿದ್ರೂ ಸಹ ಚುನಾವಣೆಯಲ್ಲಿ ನಮ್ಮ ಆಯಾ ಬಲಗಳಿಂದ, ಬೇರೆ ಬೇರೆ ಬಲಗಳಿಂದ ನಾವು ಇವರನ್ನ ಓಲೈಸ್ಕೋಬಹುದು ಅನ್ನುವಂತ ಯೋಚನೆಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳಿದ್ದಾವೆ. ಅಂಬೇಡ್ಕರ್ ಅವರು ಮೋರ್ ಪರ್ಟಿಕ್ಯುಲರ್ಲಿ SC ಅಂಡ್ STಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ನೀಡಬೇಕು ಅಂತೇಳಿ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು, ಸಮಬಾಳು, ಸಮಾನ ಅವಕಾಶದ
ಸಮ ಸಮಾಜವನ್ನ ಕಟ್ಟಬೇಕಾದ್ರೆ ಯಾರು ಇವತ್ತು ಶೋಷಿತರಿದ್ದಾರೆ, SC ಮತ್ತು ST, ಅದರ ಜೊತೆಗೆ OBCಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾದ್ರೆ ಸಂವಿಧಾನದ ಆರ್ಟಿಕಲ್ 330 ಇಂದ ಹಿಡಿದು 342 ವರೆಗೂ ಕೆಲವು ರಿಸರ್ವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಆರ್ಟಿಕಲ್ 15 and 16 ಆಫ್ ದ ಕಾನ್ಸ್ಟಿಟ್ಯೂಷನ್. ಆದರೆ ನಮ್ಮ ಸತತವಾದಂಥ ಹೋರಾಟ 1984-85ರಲ್ಲಿ ನಾಯಕ ಸಮಾಜದ ಪರ್ಯಾಯ ಪದಗಳನ್ನ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಸರ್ಕಾರ, ನಾನು ಮತ್ತೆ ನಮ್ಮ ಮಾವನವರು ವೀರಣ್ಣವರು, ಹಾಗೆ ಅವರ ಮೇಲೆ ಒತ್ತಡ ತಂದ. ಯಾಕಂದ್ರೆ ಸ್ಪೆಲ್ಲಿಂಗ್ ಜಾತೆ ಆಗಿತ್ತು ನಮ್ಮದು, NAMYAKE ನಾಯಕ ಅನ್ನೋದನ್ನು ಬಿಟ್ರೆ ಮಿಕ್ಕೋರೆಲ್ಲರೂ ST ಅಲ್ಲ ಅನ್ನುವಂಥ ಕೇಸುಗಳಾಗ್ತವೆ. ಇಲ್ಲೇ ವಿಜಯ್ ವಿಕ್ರಮ್ ಅಂತೇಳಿ ಅವರು RTO ಇದ್ರು, ಅವರಿಗೆ NAMYAKE ಇಲ್ಲ ಅಂತ ಹೇಳಿ ಅವರು ನೋಟಿಸ್. ನನ್ನ ಮಾವನವರು, ನನ್ನ ಹೆಂಡತಿ ಅಪ್ಪ ವೀರಣ್ಣವರು ಮಂತ್ರಿಗಳಾಗಿದ್ರು, ಅವ್ರಿಗೂ ಇಲ್ಲ ಅಂತೇಳಿ ಅವ್ರಿಗೂ ಅವರ ಮಗಳು ನನ್ನ ಹೆಂಡತಿಗೂ ನೋಟಿಸ್ ಇತ್ತು. ಮೊದಲನೇ ಮಂತ್ರಿ ನಮ್ಮ ಸಮಾಜದ ಭೀಮಪ್ಪ ನಾಯಕರು ಚಿತ್ರದುರ್ಗ, ಅವರ ಮಗಳಿಗೂ ಸಹ ನೋಟಿಸ್ ಇತ್ತು. ಸೊ ಈ ನೆಲೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಒತ್ತಡ ತಂದಂತ ಸಮಯದಲ್ಲಿ ನಮ್ಮ ಸಮಾಜದ ಪರ್ಯಾಯ ಪದಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು. ಅಂತಿಮವಾಗಿ 19th ಏಪ್ರಿಲ್ 1991 ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಸನ್ಮಾನ್ಯ ದೇವೇಗೌಡರ ಸಹಕಾರದಿಂದ ನಮ್ಮ ಸಮಾಜದ ST ಕೆಟಗರಿಗೆ 5 ಪರ್ಯಾಯ ಪದಗಳನ್ನು, ನಂತರ 2 ಪರ್ಯಾಯ ಪದಗಳನ್ನು ಸೇರಿಸಿದ ಮೇಲೆ, ಹಾಗೆ ಕಾಶ್ಮೀರದ ಗುಜ್ಜಾರ್ ಕಮ್ಯುನಿಟಿಯನ್ನು ಸೇರಿಸಿದ್ರು. 19th ಏಪ್ರಿಲ್ 1991 ಇಂದ ನಮ್ಮ ಏನು STಗೆ 3% ಇತ್ತು, ಅದು 7% ಆಗಬೇಕು. ಯಾಕಂದ್ರೆ ಜನಸಂಖ್ಯೆ ST ಪಾಪ್ಯುಲೇಷನ್ 7 ಇದೆ ಇನ್ಸ್ಟೆಡ್ ಆಫ್ 3. ಇದರ ಜೊತೆಗೆ ಅನೇಕರು ಇವತ್ತು ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಳ್ಳುವಂತವರು ಇದ್ದಾರೆ, ಹಾಗಾಗಿ ಅದು ಜಾಸ್ತಿ ಆಗುತ್ತೆ. ಹಾಗೆ SC ಜನಸಂಖ್ಯೆ 2011ರ ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ 17.1% ರಾಜ್ಯದಲ್ಲಿ ಇದೆ. ಹಾಗಾಗಿ ನಮಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ, ಯಾಕೆ ಉದ್ಯೋಗ ಮತ್ತು ಶಿಕ್ಷಣ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜಕೀಯವಾಗಿ ಪಾರ್ಲಿಮೆಂಟ್, ಲೋಕಸಭಾ ಮತ್ತು ಅಸೆಂಬ್ಲಿ, ಹಾಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ನಗರಸಭೆಗಳು, ಪುರಸಭೆಗಳು, ಇದರಲ್ಲಿ ಲೋಕಲ್ ಅಥಾರಿಟೀಸ್ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಈವನ್ SCP TSP ನಲ್ಲೂ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಟ್ ಮಾಡ್ತೀವಿ ಅಂತ ಹೇಳಿ ಕಾನೂನು ಮಾಡಿದ್ದಾರೆ. ಆದರೆ ವೆರಾಸ್ ಇನ್ ದ ಕೇಸ್ ಆಫ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್, ಇಂದಿರಾ ಸಹಾನಿಸ್ ಕೇಸನ್ನ 1992 ಇಟ್ಟುಕೊಂಡು ನಾನೊಬ್ಬ ವಕೀಲನಾಗಿ ಅದನ್ನ 16 ಸಾರಿ ಅಭ್ಯಾಸ ಮಾಡಿದ್ದೇನೆ, ಓದಿದ್ದೆ. ಇಂದಿರಾ ಸಹಾನಿಸ್ ಕೇಸಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಜಾತಿಗೆ, ಯಾವುದೇ ಸಮಾಜಕ್ಕೆ ಕಾನೂನುದತ್ತವಾಗಿ ಅವರಿಗೆ ಸಿಗಬೇಕಾಗಿರುವಂತಹ ಮೀಸಲಾತಿ ಸಿಗದೆ, ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅವರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಇಲ್ಲ ಅಂತ ಅಂದ್ರೆ, ಆನ್ ದ ಬೇಸಿಸ್ ಆಫ್ ಡಾಟಾ, ಎಂಪರಿಕಲ್ ಡಾಟಾ ಮೇಲೆ ಅದನ್ನ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಇಂದಿರಾ ಸಹಾನಿಸ್ ಕೇಸಲ್ಲೇ ಸುಪ್ರೀಂ ಕೋರ್ಟ್ನವರು ಕಾನೂನನ್ನ ಲೇ ಡೌನ್ ಮಾಡಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನವರು ಮೀಸಲಾತಿಯನ್ನು 50ರ ಬದಲು 69 ಮಾಡಿದ್ದಾರೆ. ಅದನ್ನ 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ.
ಹಾಗಾಗಿ ಇವತ್ತು ತಮಿಳುನಾಡಿನಲ್ಲಿ ಎಲ್ಲ ವರ್ಗದ ಜನರಿಗೆ 69% ಮೀಸಲಾತಿ ಲಭ್ಯ ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅಂತೇಳಿ ವಿಧಾನಮಂಡಲದ ಒಳಗಡೆ, ವಿಧಾನಮಂಡಲದ ಹೊರಗಡೆ ನಾವುಗಳು ಮಾಡಿದಂತ ಮೋರ್ ಪರ್ಟಿಕ್ಯುಲರ್ಲಿ ST ಸಮಾಜ ಮಾಡಿದಂತ ಹೋರಾಟದ ಹಿನ್ನೆಲೆಯಲ್ಲಿ 2022ನಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದ ಮೀಸಲಾತಿ ಪ್ರಮಾಣವನ್ನು 50ರ ಬದಲು 56% ಅನ್ನ ಮಾಡಲಾಯಿತು. ಆ 56% ಅಲ್ಲಿ SCಗಳಿಗೆ 17%, STಗಳಿಗೆ 7%, OBCಗಳಿಗೆ 32% ಮಾಡಿ ನಮಗೆ ನಮ್ಮನ್ನ ಸಮಾಜದ ಮುಖ್ಯವಾಹಿನಿಗೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಬರಲಿಕ್ಕೆ ಅವಕಾಶ ಮಾಡಲಾಗಿದೆ. ಆದರೆ ದುರಂತ ಅಂತ ಹೇಳಿದ್ರೆ KIT ಇವತ್ತು ಅದನ್ನ ಸೆಟಸೈಡ್ ಮಾಡಿದ್ದಾರೆ. ಹೈಕೋರ್ಟ್ ಅವರ ಆದೇಶವನ್ನ ಅಥವಾ ಕಾನೂನನ್ನ ಇವತ್ತು ಸ್ಟೇ ಮಾಡಿದ್ದಾರೆ. ಇದರ ಪರಿಣಾಮ ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಆಗದೆ ಎಲ್ಲ ನಿರುದ್ಯೋಗಿಗಳಿಗೆ ಇವತ್ತು ನಿರಾಸೆ ಆಗಿದೆ. ಮೋರ್ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ಗೆ ಮತ್ತು OBCಗಳಿಗೆ ತೊಂದರೆ ಆಗ್ತಾ ಇದೆ. ನಮ್ಮಗಳ ಒತ್ತಾಯದಿಂದ ಬೆಳಗಾಂ ಸೆಷನ್ ಅಲ್ಲಿ ಒಂದು ರೆಸೊಲ್ಯೂಷನ್ ಅನ್ನ ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ. ಈ ಏನು ಮೀಸಲಾತಿಯ 56% ಇರುವಂತ 2022 ಆಕ್ಟ್ ಅನ್ನ ಸಂವಿಧಾನದ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು. ನಾನು ಇಷ್ಟೇ ಹೇಳ್ತಾ, ಒಂದು ಕಡೆ ಇದು ರಾಜ್ಯ ಸರ್ಕಾರದವರು ರೆಸೊಲ್ಯೂಷನ್ ಮಾಡಿದ್ದಾರೆ. ಆದರೆ ದೇಶದ ಪ್ರಧಾನಮಂತ್ರಿಗಳು ಮಿಸ್ಟರ್ ಮೋದಿ ಗುಲ್ಬರ್ಗಾಗ್ ಬಂದು ಹೇಳ್ತಾರೆ, ಬೆಸ್ತರಿಗೆ ನಿಮ್ಮನ್ನ ST ಮಾಡ್ತೇವೆ. ಚಿತ್ರದುರ್ಗ ಬರ್ತಾರೆ, ಗೊಲ್ಲರಿಗೆ ನಿಮ್ಮನ್ನ ST ಮಾಡ್ತೇವೆ. ಇನ್ನೆಲ್ಲೋ ಕುರುಬರಿಗೆ ನಿಮ್ಮನ್ನ ST ಮಾಡ್ತೇವೆ, ಹಾಗೆ ಹೀಗೆ ಅಂತೇಳಿ ಅನೇಕ ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಒಂದು ರೀತಿಯಲ್ಲಿ ಮೂಗಿಗೆ ತುಪ್ಪ ಹಚ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಕೊಟ್ಟಂತ ಆಶ್ವಾಸನೆಗಳ ರೀತಿಯ ನಡ್ಕೊಂಡಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ನಾನು ಅತ್ಯಂತ ಮನನೊಂದು ಈ ಮಾತನ್ನ ಹೇಳ್ತಾ ಇದ್ದೇನೆ, ದಯಮಾಡಿ ನಮ್ಮ ಹಕ್ಕುಗಳು ಇದು ಭಿಕ್ಷೆ ಅಲ್ಲ, ಮೀಸಲಾತಿ ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ನಮ್ಮನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಭಿಕ್ಷುಕರನ್ನಾಗಿ ನೋಡ್ಲಿಕ್ಕೆ ಹೋಗಬೇಡಿ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ನಾವು ಯಾವುದೇ ಹೋರಾಟಕ್ಕೆ ಅಹಿಂಸಾತ್ಮಕವಾಗಿ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹೋರಾಟ ಅನಿವಾರ್ಯ ಅಂತ ಹೇಳಿದ್ರೆ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ನಾನು ಈ ಸಂದರ್ಭದಲ್ಲಿ SC ST OBC ಏನು 56% ಇರುವಂತ ಜನ ಇದ್ದೀರಿ, ವಿನಮ್ರವಾಗಿ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ, ನಮ್ಮ ಹಕ್ಕುಗಳ ರಕ್ಷಣೆಗೆ ಜಾಗೃತರಾಗಿ. ನಮ್ಮ ಓಟುಗಳನ್ನು ಹಾಕೊಂಡು MLAಗಳು ಯಾರಾಗಿದ್ದಾರೆ, MLCಗಳು ಯಾರಾಗಿದ್ದಾರೆ, ಅಥವಾ MP ಗಳು ಯಾರಾಗಿದ್ದಾರೆ, ಮಂತ್ರಿಗಳು ಯಾರಾಗಿದ್ದಾರೆ, ಏನಾಗಿದೆ ಸ್ವಾಮಿ, ಯಾಕೆ ಬಾಯಿ ಬಿಡ್ತಾ ಇಲ್ಲ? ಯಾಕೆ ನಮ್ಮ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ? ಹೀಗೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಆಗಿದೆ ಕೇಂದ್ರ ಸರ್ಕಾರಕ್ಕೆ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ. ಏನ್ರಿ 28 ಜನ ಪಾರ್ಲಿಮೆಂಟ್ ಸದಸ್ಯರು ಒಂದು ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡೋದಕ್ಕಾಗೋದಿಲ್ಲ? ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೆ. 10% ರಿಸರ್ವೇಶನ್ ಮೇಲೆ ಅಧಿಕೃತವಾಗಿ ಕಾಂಗ್ರೆಸ್ಸಿನ ಪರವಾಗಿ ಆಕ್ಟ್ ಮೇಲೆ ಮಾತನಾಡಿದಂತ ನಾನು. ನಿಮಗೆ ಏನಾದರೂ ಸಹ ಈ ವರ್ಗದ ಜನರ ಹಿತ ಕಾಪಾಡಬೇಕು ಅನ್ನೋ ಹಾಗಿದ್ರೆ ಯು ಶುಡ್ ಹ್ಯಾವ್ ರೈಸ್ಡ್ ದಿಸ್ ಇಶ್ಯೂ ಆನ್ ದ ಫ್ಲೋರ್ ಆಫ್ ದ ಹೌಸ್.
ಕೋಲಾರದ MP ಇರ್ಬೋದು, ಬೆಂಗಳೂರಿನ MP ಇರ್ಬೋದು, ಅಥವಾ ರಾಜ್ಯದ 28 ಕ್ಷೇತ್ರದ ಲೋಕಸಭಾ ಸದಸ್ಯರುಗಳು ಏನು ಮಾಡ್ತಾ ಇದ್ದಾರೆ? ನಿಮ್ಗೆ ಓಟ್ ಹಾಕಿಲ್ವಾ ನಾವು? ಹಾಗೆ MLAಗಳು 224 ಜನ ಏನು ಮಾಡ್ತಾ ಇದ್ದಾರೆ? ನಿಮ್ಗೆ ಓಟ್ ಬೇಡವಾ ನಮ್ದು? ನಾವು ಇಷ್ಟೇ ಹೇಳ್ತೇನೆ, ನೀವೇನಾದ್ರೂ ಸಹ ನಮ್ಮ ಓಟನ್ನು ತೆಗೆದುಕೊಂಡಿರುವಂತ ನೀವು ಈ ಇಶ್ಯೂ ಅನ್ನ ಪಾರ್ಲಿಮೆಂಟ್ ಅಲ್ಲ ಮತ್ತು ಅಸೆಂಬ್ಲಿನಲ್ಲಿ ರೈಸ್ ಮಾಡಬೇಕು. ಬರೀ SC ST ಅಲ್ಲ, OBC ಅಷ್ಟೇ ಅಲ್ಲ, ಜನರಲ್ ಆಗಿರುವಂತವ್ರಿಗೂ ಓಟ್ ಹಾಕಿದ್ದೇವೆ. ಯು ಓ ಎ ಡ್ಯೂಟಿ ಟು ಸೇಫ್ ಗಾರ್ಡ್ ಅವರ್ ಇಂಟ್ರೆಸ್ಟ್. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ರೆಸಲ್ಯೂಷನ್ ರೀತಿಯಲ್ಲಿ 9 ಶೆಡ್ಯೂಲ್ಗೆ ಸೇರಿಸಬೇಕಾದ್ರೆ ನೀವು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಪ್ರೈಮ್ ಮಿನಿಸ್ಟರ್ ಹತ್ರ ಮತ್ತು ರಾಷ್ಟ್ರ ಮಟ್ಟದ ಪೊಲಿಟಿಕಲ್ ಪಾರ್ಟಿ ಅಧ್ಯಕ್ಷರುಗಳನ್ನ, ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡಿ ನಮ್ಮ 56% ಏನು ರಿಸರ್ವೇಶನ್ ಇದೆ, ಈ ರಿಸರ್ವೇಶನ್ ಅನ್ನ ಊರ್ಜಿತ ಆಗುವಂತ ರೀತಿಯಲ್ಲಿ 9 ಶೆಡ್ಯೂಲ್ಗೆ ಸೇರಿಸಬೇಕು. ಹಾಗೆ ರಾಷ್ಟ್ರವ್ಯಾಪಿ ಇಶ್ಯೂ ಇರೋದ್ರಿಂದ ಆರ್ಟಿಕಲ್ 15, ಆರ್ಟಿಕಲ್ 16ಗೆ ಅಮೆಂಡ್ಮೆಂಟ್ ಅನ್ನ ತರೋದ್ರ ಮೂಲಕ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಆಫ್ SC, ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಆಫ್ ST, ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಇರಬೇಕು ಅಂತೇಳಿ ಯಾವ ಇಂದಿರಾ ಸಾಹ್ನಿಸ್ ಕೇಸ್ನ 50% ಲಿಮಿಟ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡುವಂತ ದೃಷ್ಟಿನಲ್ಲಿ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಅನ್ನ ತರೋದಕ್ಕೆ ಆಗ್ರಹಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾನೆ. ಹಾಗೆ ಪ್ರಧಾನಮಂತ್ರಿಗಳು ಅಚ್ಚಾದೀನ್ ಆಗಯ ಅಂದ್ರೆ ಆಗೋದಿಲ್ಲ ಸ್ವಾಮಿ, ಈ ದೇಶದಲ್ಲಿ 100% 25% SC STಗಳಿದ್ದೇವೆ. ಕೇವಲ 7.5% ಇರುವಂತ ಮೇಲ್ವರ್ಗದವರಿಗೆ 10% ರಿಸರ್ವೇಶನ್ ತರಾತುರಿನಲ್ಲಿ ತರ್ತಾರೆ. ಕಾಯಸ್ಥಾಸು, ಭೂಮಿ ಅರಸು, ರಜಪುಟ್ಸು, ಬ್ರಾಹ್ಮಿಣ್ಸು ಅವರಿಗೆ ಕೊಡೋದ್ರಲ್ಲಿ ತಪ್ಪು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಈ ದೇಶದ ಮೂಲ ನಿವಾಸಿಗಳಿದ್ದಾರಲ್ಲ SC STಗಳು, ಅವ್ರ ಬಗ್ಗೆ ಯಾಕ್ರೆ ನಿಮಗೆ ತಾರತಮ್ಯ? ನೀವು ಕೊಟ್ಟಂತ ಆಶ್ವಾಸನೆಗಳು ಈ ರಾಜ್ಯದ ಜನರಿಗೆ ಏನಾಯ್ತು? ಹಾಗಾಗಿ ನಿಮ್ಮ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ, ರಾಜ್ಯ ಸರ್ಕಾರ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನು ಕೊಂಡೊಯ್ಯಬೇಕು. ಹಾಗೆ ಕೇಂದ್ರ ಸರ್ಕಾರವನ್ನು ಸಹ, ಕೇಂದ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯದ MPಗಳು ಒತ್ತಡ ತರಬೇಕು, ಇದನ್ನ 9 ಶೆಡ್ಯೂಲ್ಗೆ ಸೇರಿಸುವಂಥದ್ದು ಮತ್ತು ಸಂವಿಧಾನಕ್ಕೆ ತಿದ್ದುಪಡಿ ತರುವಂಥದ್ದು ಮಾಡಬೇಕು ಅನ್ನುವಂಥ ಆಶಯವನ್ನ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ರಾಜ್ಯದ ಶಾಸಕರು ಯಾರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಮೋರ್ ಪರ್ಟಿಕ್ಯುಲರ್ಲಿ ಯಾರು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಆಯ್ಕೆ ಆಗಿದ್ದಾರೆ, 18 ಜನ ಇದ್ದಾರೆ MLAಗಳು ST ಇಂದ, 3 ಜನ MPಗಳಿದ್ದಾರೆ, 3 ಜನ MLCಗಳಿದ್ದಾರೆ. ಏನ್ ಮಾಡ್ತಾ ಇದ್ರು ಸ್ವಾಮಿ? ಹಾಗೆ SCಗಳು ಸಹ 36 ಜನ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ, 5 ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಏನ್ರಿ ಮಾಡ್ತಾ ಇದ್ರೆ? ನಿಮ್ಗೆ ಓಟ್ ಹಾಕಿಲ್ವಾ? ಇದನ್ನು ರೈಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚು ಬೆಂಬಲ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಯಾರು ವಿರುದ್ಧನೂ ಅಲ್ಲ, ನಮ್ಮ ಹಕ್ಕುಗಳ ರಕ್ಷಣೆಗೆ ನಾವು ಕೇಳ್ತಾ ಇರೋದು, ನಾವು ಯಾರೋ ವಿರುದ್ಧ ಕೇಳ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ಮಾಡದೇ ಇದ್ರೆ ಬಹುಶಃ ಜನರು ಇವತ್ತು ಅವ್ರೇನ್ ತಿಳ್ಕೊಂಡಿದ್ದಾರೆ, ಪರವಾಗಿಲ್ಲ ಬಿಡು ಶೆಡ್ಯೂಲ್ ಕಾಸ್ಟ್. ಈಗ ನೋಡಿ ಪಾಪ ಶೆಡ್ಯೂಲ್ ಕಾಸ್ಟ್ ಅನೇಕ ಲೀಡರ್ಗಳು ಕಡಿಮೆ ಆಗಿದ್ರು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮಗೇನಾಗಿದೆ, 7% ಇದು 3% ಇದೆ, ನಮ್ 4% ಕಡಿಮೆ ಆಯ್ತು. ಅವರಿಗೆ 17 ಇರೋದು 2% ಕಡಿಮೆ ಇದೆ. ಆದ್ರೂ ಸಹ ನಮಗೆ ಇವರೆಲ್ಲರೂ ನಮ್ಮ ಅಣ್ಣ ತಮ್ಮಂದರು. ಸೊ ಹಾಗಾಗಿ ದಯಮಾಡಿ ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ಸಂದರ್ಭದಲ್ಲಿ ನಿಮ್ಮ ಬಜೆಟ್ನಲ್ಲಿ ಯಾವೆಲ್ಲ SC ಮತ್ತು ST ಸಮಾಜಗಳಿದ್ದಾವೆ, ಆ ಸಮಾಜಗಳ ಮಠಗಳು ಎಷ್ಟಿದ್ದಾವೆ,
ಆ ಎಲ್ಲ ಮಠಗಳಿಗೆ ಶಿಕ್ಷಣದ ಪ್ರಾರಂಭ ಮಾಡ್ತಾರೆ, ಶಾಲಾ ಕಾಲೇಜುಗಳು ಮಾಡಿರೋರಿಗೆ, ಮಾಡಲು ಬಯಸಿರುವಂಥವ್ರಿಗೆ. ಎಲ್ಲ ಮಠಗಳಿಗೆ ಈ ಬಡ್ಜೆಟ್ನಲ್ಲಿ ಶಾಲಾ ಕಾಲೇಜುಗಳು, ಸಣ್ಣ ಪುಟ್ಟ ಶಾಲಾ ಕಾಲೇಜುಗಳು ನಡೆಸೋರಿಗೆ ಕನಿಷ್ಠ 2 ಕೋಟಿ ನಿಮ್ಮ ಬಡ್ಜೆಟ್ ಅಲ್ಲಿ ಮೀಸಲಿಡಬೇಕು. ಯಾರು ಇನ್ನ ಮಠಗಳು, ಶಾಲಾ ಕಾಲೇಜು, SC STಗಳು ಪ್ರಾರಂಭ ಮಾಡಿಲ್ಲ ಅವರಿಗೆ ಕನಿಷ್ಠ 1 ಕೋಟಿ ಮೀಸಲಿಡಬೇಕು. ಇದರ ಜೊತೆಗೆ ನಮ್ಮ ಸಮಾಜದ ಅತ್ಯಂತ ನಮಗೆ ಒಂದು ರೀತಿಯ ಮನಸ್ಸಿಗೆ ಹತ್ತಿರವಾಗಿರುವಂತ ನಿಮ್ಮ ಆವಣಿ ಕೋಲಾರ ಜಿಲ್ಲೆನಲ್ಲಿ, ಇಲ್ಲಿ ಮಹರ್ಷಿ ವಾಲ್ಮೀಕಿಗಳು ಅಲ್ಲಿ ಬಂದು ಹೋಗಿದ್ದರು. ಅಲ್ಲಿ ಲವಕುಶರ ಲಾಲನೆ ಪಾಲನೆ ನಡೆದಿತ್ತು ಅನ್ನುವಂಥದ್ದು ಇತಿಹಾಸದಲ್ಲಿ ಅಥವಾ ರಾಮಾಯಣದ ಕಾಲಘಟ್ಟದಲ್ಲಿ ಸುಮಾರು 7,000 ವರ್ಷಗಳ ಹಿಂದೆ ಜನನ ಆಗಿದೆ ಅನ್ನುವಂಥದ್ದು. ಅಲ್ಲಿ ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡುತ್ತಾರೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಕೋಲಾರ ಜಿಲ್ಲೆ ಅತ್ಯಂತ ಐತಿಹಾಸಿಕವಾಗಿ ಪ್ರಸಿದ್ಧಿಯಾಗಿರುವಂತ ಲವಕುಶರ ಬೆಟ್ಟ ಏನಿದೆ, ವಾಲ್ಮೀಕಿ ಪರ್ವತ ಏನಿದೆ, ಅದನ್ನ ಒಂದು ರೀತಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡೋದ್ರ ಮೂಲಕ ಹೇಗೆ ಅಲ್ಲಿ ರಾಮ ಜನ್ಮಭೂಮಿ ಅಭಿವೃದ್ಧಿ ಮಾಡಿದ್ದಾರೋ ಹಾಗೆ ಕರ್ನಾಟಕದಲ್ಲಿ 2 ಪ್ರಮುಖ ಸ್ಥಳಗಳು ರಾಮಾಯಣಕ್ಕೆ ಸಂಬಂಧಪಟ್ಟಾಗ, ಒಂದು ಆವಣಿ, ಇನ್ನೊಂದು ಅಲ್ಲಿ ಗಂಗಾವತಿ ಹತ್ರ ಅಂಜನಾದ್ರಿ ಆಂಜನೇಯನ ಜನ್ಮಭೂಮಿ. ಈ 2ರ ಅಭಿವೃದ್ಧಿಯನ್ನ ಮಾಡತಕ್ಕಂಥದಕ್ಕೆ ಈಗ ಕೇಂದ್ರ ಸರ್ಕಾರದ ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಅಂತ ಹೇಳಿ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ರು. ಬಸವರಾಜ ಬೊಮ್ಮಾಯಿಯವರು 25 ಕೋಟಿ ಅಂತ ನನ್ನ ಒತ್ತಾಯದ ಮೇಲೆ ಅಂಜನಾದ್ರಿಗೆ ಮಾಡಿದ್ರು. ಈ ವರ್ಷವೂ ಸಹ ಅಂಜನಾದ್ರಿ ಮತ್ತು ಆವಣಿ ರಾಮಾಯಣದ ಐತಿಹಾಸಿಕ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಾಗಬೇಕಾಗಿರುವಂತ ಈ ಸ್ಥಳಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಬಡ್ಜೆಟ್ ಅಲ್ಲಿ ಕನಿಷ್ಠ ಅಲ್ಲಿಗೆ ಅಂಜನಾದ್ರಿ ಬೆಟ್ಟಕ್ಕೆ 25 ಕೋಟಿ, ಆವಣಿಯಲ್ಲಿ ವಾಲ್ಮೀಕಿ ಪರ್ವತ ಅಥವಾ ವಾಲ್ಮೀಕಿ ಬೆಟ್ಟ ಅಭಿವೃದ್ಧಿಗೆ ಕನಿಷ್ಠ 25 ಕೋಟಿ ರಿಸರ್ವ್ ಮಾಡುವಂಥದಕ್ಕೆ ಅಲೋಕೇಟ್ ಮಾಡುವಂತ ಸಂವಿಧಾನದಲ್ಲಿ. ಇದರ ಬಗ್ಗೆ ಈ ಜಿಲ್ಲೆಯ ಎಲ್ಲ ಶಾಸಕರು, ಸಂಸತ್ ಸದಸ್ಯರು ಇದ್ದೀರಲ್ಲ, ದಯಮಾಡಿ ನಿಮ್ ಕೈ ಮುಗಿತೀನಿ, ಧ್ವನಿ ಎತ್ತರಿ. ಅವರ ಆದರ್ಶಗಳು ಇವತ್ತೇನು ಮಹರ್ಷಿ ವಾಲ್ಮೀಕಿ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ಒತ್ತಡ ತಂದಂತ, ನಾವುಗಳೆಲ್ಲ ಒತ್ತಡ ತಂದಂತ ಕಾರಣದಿಂದ ವಿಧಾನಸೌಧದ ಮುಂದೆ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನು ಹಾಕಿಸಿದೆ. ತೋರಿಗಾಣಿಕೆಗಲ್ಲ, ಅವರ ಆದರ್ಶಗಳು ಜನಜೀವನದಲ್ಲಿ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮ ಸಮಾಜ ಕಟ್ಟಬೇಕಾದ್ರೆ ಮಹರ್ಷಿ ವಾಲ್ಮೀಕಿ ಆದರ್ಶಗಳು. ಇನ್ಫ್ಯಾಕ್ಟ್ ಅಯೋಧ್ಯಾಕಾಂಡ ಸರ್ಗ 100 87 ಶ್ಲೋಕಗಳಿದೆ. ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ರಾಮಾಯಣ ಮಹಾಭಾರತ ಓದುವಂತ ಸಂವಿಧಾನ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾ ಇರುವಂತದ್ದು ಯಾವುದೂ ಇಲ್ಲ. ಸಾಮಾಜಿಕ ನ್ಯಾಯ ಅಂದ್ರೇನು, ಅರ್ಥನೀತಿ ಅಂದ್ರೇನು, ಸಾಮಾಜಿಕ ನೀತಿ ಅಂದ್ರೇನು, ದಿನಗೂಲಿ ಅಂದ್ರೇನು, ಟ್ಯಾಕ್ಸ್ ಅಂದ್ರೇನು, ರಾಜ ಅಂದ್ರೇನು, ಮಂತ್ರಿ ಮಂಡಲ ಅಂದ್ರೇನು, ಎಂತವ್ರ ಮಂತ್ರಿ ಆಗಬೇಕು, ಎಲ್ಲವನ್ನು 7,000 ವರ್ಷಗಳಿಂದನೇ ಹೇಳಿದ್ದಾರೆ. ದಯಮಾಡಿ ನಾ ಹೇಳ್ತೇನೆ, ನೀವು ರಾಮನನ್ನ ಅಥವಾ ರಾಮಾಯಣವನ್ನ ಯಾರು ಗೌರವಿಸ್ತೀರಿ, ಪೂಜಿಸ್ತೀರಿ, ನೀವೆಲ್ಲರೂ ಸಹ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಕೇಂದ್ರ ಸರ್ಕಾರನು ಸಹ ಆವಣಿ ಅಭಿವೃದ್ಧಿ ಮಾಡತಕ್ಕಂಥದಕ್ಕೆ ಕನಿಷ್ಠ 100 ಕೋಟಿ ರೂಪಾಯಿಗಳನ್ನ ಕೊಡಬೇಕು. ಹಾಗೆ ಅಲ್ಲಿ ಅಂಜನಾದ್ರಿಗೆ 100 ಕೋಟಿ ಕೊಟ್ಟಿದ್ದೀರಲ್ಲ, ಅದರ ಬಳಕೆ ಆಗಬೇಕು. ಸೊ ರಾಜ್ಯ ಸರ್ಕಾರ ಅಲ್ಲಿ 25 ಇಲ್ಲಿ 25 ಕೊಡಬೇಕು.